ರುಕ್ಮಿಣಿ, ಏನಾಯ್ತು? ಯಾಕಂಗಳ್ತಿದ್? ಏನಾಯ್ತು ರುಕ್ಮಿಣಿ? ಏನಂತ ಹೇಳನೆ. ಮನೇಲಿ ಎಲ್ಲರೂ ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಓಡಾಡ್ತಾ ಕೂತವ್ರೆ. ನನಗೆ ಅಷ್ಟೇ ಬೇಡ ಅಂದ್ರು ಕೇಳ್ತಾ ಇಲ್ಲ. ಅವತ್ತು ಹುಡುಗ ನೋಡಕ್ ಬಂದಿತ್ತು, ಅವ್ರು ಬೇರೆ ಹೂ ಒಪ್ಕೊ ಹೋದ್ರು. ಏನ್ ನೋಡೋದು ಅಂತ ನನಗೊಂದು ಗೊತ್ತಾಯ್ತಿಲ್ಲ. ಏನ್ ಮಾಡೋದು? ನನಗಂತೂ ತಲೆ ಕೆಡೋದಂಗೆ ಆಗ್ಬಿಟ್ಟದೆ. ಎತ್ತಾಗಂತ ಹೊಡೆದಾಡೋದು. ಏನಾರು ಮಾಡು ನೀನು. ನೀನು ಬಿಟ್ಬಿಟ್ಟು ನನಗೆ ಬದುಕಕ್ಕೆ ಐಕಿಲ್ಲ. ಮನೇಲಿ ನಾನು ಹೇಳೋಷ್ಟು ಧೈರ್ಯನೂ ನನಗಿಲ್ಲ. ನಾಳೆ ನಾಳಿದ್ದು ಹುಡುಗನ ಮನೇನು ನೋಡಕ್ ಹೋಯ್ತಾರೆ. ಏನಾರು ಒಪ್ಪಿಗೆ ಆಗ್ಬಿಟ್ರೆ ಅವರು ಮದುವೆ ಮಾಡಕ್ಕೆಲ್ಲ ರೆಡಿ ಮಾಡ್ಕೊತ ಕೂತವ್ರೆ. ಅಲ್ಲ ಕೊಕ್ಕಬಿಟ್ಟ ನೀನು? ನಾನು ಒಪ್ಕೊಂಡಿಲ್ಲ ಅಂತ ತಾನೇ ಆಗ್ಲಿಂದ ಹೇಳ್ತಿರೋದು. ನಂಗೆ ಮದುವೆ ಒಂಚೂರು ಇಷ್ಟ ಇಲ್ಲ. ನಿನ್ನ ಭಾರಿ ಪ್ರೀತಿ ಮಾಡ್ತಾವನಿ, ಬೇರೆಯವ್ರನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಏನಾರು ಮಾಡು ನಿಂದಮ್ಮಯ್ಯ. ತಲೆ ಕೆಡ್ಸ್ಕೊಬೇಡ. ಏನುವೆ ನೀನು ಹೆಂಗಾರುವೆ ಮ್ಯಾನೇಜ್ ಮಾಡ್ತೀರ. ನೀನು ತಲೆ ಕೆಡ್ಸ್ಕೊಬೇಡ, ಎದ್ರುಕೋಬೇಡ. ನಾನಿವ್ನಿ, ಆಮೇಲೆ ಎದ್ರುಕೋಬೇಡ ನೀನು. ನೀನು ಯಾವತ್ತಿದ್ರು ನನ್ನವಳೆ. ನಾನು ಯಾವತ್ತಿದ್ರು ನಿನ್ನೆ ಮದುವೆ ಆಗೋದು. ನಾನು ಯಾವತ್ತೂ ಕೈ ಬಿಡಲ್ಲ. ಅರ್ಥ ಆಯ್ತಾ? ಎಲ್ಲಿದ್ದೀಗ? ಅವತ್ತಿಂದ ಫೋನು ಮಾಡಿಲ್ಲ, ಏನು ಮಾಡಿಲ್ಲ. ನಾನು ನೀನು ಹೇಳಿದೆಲ್ಲ ಫೋನ್ ಮಾಡಬೇಡ, ನಮ್ಮ ಅಕ್ಕ ಹೊರ್ತಾ ಬರ್ತದೆ ಫೋನ್. ಈಗ ನಮ್ಮ ಅಕ್ಕ ಬಂದ್ಬಿಟ್ಟಾಳೆ ಅಂತ ಅದಕ್ಕೆ ನಾನು ನಿನ್ನ ಫೋನ್ ಮಾಡೋಕ್ಕೋಗಿಲ್ಲ, ಏನು ಮಾಡೋಕ್ಕೋಗಿಲ್ಲ. ನೀನು ಮಾಡ್ತಿದ್ದೀಯ ಅಂತ ಕಾಯ್ಗೆ ಕೂತ್ಕೊಂಡಿದ್ದೆ. ನನಗೆ ಎಷ್ಟು ದಿವಸದಿಂದ ಇದಾಗಿತ್ತು ಗೊತ್ತಾ? ಫೋನ್ ಮಾಡ್ದೇನೆಯಾ? ಫೋನ್ ಮಾಡೋಣ ಅನಿಸ್ತಾಯಿತ್ತು ದಿನ. ಸುಮ್ಮನೆ ಮನೇಲಿ ನಿನಗೆ ತೊಂದರೆ ಕೊಡಬೇಕಲ್ಲ ಅಂದ್ಬಿಟ್ಟು ನಾನು ಫೋನ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ನನಗಂತೂ ನಿನ್ನ ಜೊತೆ ಮಾತಾಡ್ದೇನೆಯಾ ಸಾಕಾಗೋಗ್ತದೆ. ಭಾರಿ ಬೇಜಾರಾಗ್ಬಿಟ್ಟದೆ ನನಗೆ. ನೀನು ಫೋನ್ ಮಾಡಿ ಏನು ಅಂತ ಫೋನ್ ಮುಖಾನ ಎದುರು ನೋಡೋದಾಯ್ತು ನಾನು ದಿನ. ಏನು ಮಾಡ್ತಿದ್ದಿ ನೀನು? ನನಗಂತೂ ಭಾರಿಯ ಬೇಜಾರಾಗೋಯ್ತು. ಕಾವೇರಿ ನೀನು ನೋಡ್ದಾನೆ ಸಿಕ್ಕಿಯಾ ಇವತ್ತು? ಅಲ್ಲ, ನಾನು ಎಲ್ಲಿ ಸಿಗಾನೆ? ಎಲ್ಲ ಸಿಗಕ್ಕಾಗಿಲ್ಲ ಇವತ್ತು. ಫೋನಲ್ಲಿ ಮಾತಾಡೋಕ್ಕೆ ನಾನು ಕದ್ದು ಮುಚ್ಚು ಬಂದೀನಿ ಗೊತ್ತಾ. ಅವ್ವ ಮತ್ತು ನಮ್ಮ ಅಕ್ಕ ಎಲ್ಲ ಇತ್ತಲ್ಲಿ ಕೂತಿದ್ರು. ಅದಕ್ಕೆ ಇತ್ತಾಗ ಬಂದೀನಿ ನಾನು ಮಾತಾಡೋಕ್ಕೆ. ಹಂಗನ್ಬಿಟ್ಟು ಮಾತಾಡೋಕ್ಕೆ ಸಿಗಕ್ಕಾಗಿಲ್ಲ. ಏನು ಅನ್ಕೋಬೇಡ. ಅಲ್ಲ, ಈಗ ಏನು ಮಾಡೋದೀಗ? ಮನೇಲಿ ಈ ಥರ ಮಾಡ್ತಾರಲ್ಲ. ನೀನು ನನಗೆ ಒಂದು ಧೈರ್ಯ ಕೊಡು. ನೀನು ನನ್ನ ಕೈ ಬಿಡಲ್ಲ ಯಾವತ್ತು ಅಂತ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ. ನಿನ್ನ ಬಿಟ್ಟು ನಾನು ಯಾರನ್ನೂ ಮದುವೆನೂ ಹೋಯ್ಕಿಲ್ಲ, ಏನೂ ಹೋಯ್ಕಿಲ್ಲ. ನಾನು ಇಲ್ವಾ? ನೀನು ಯಾಕೆ ಎದ್ರುಕಂಡು? ನಾನು ಇದ್ಮೇಲೆ ನೀನು ಧೈರ್ಯವಾಗಿರ್ಬೇಕು ಅಷ್ಟೇ. ಕಣ್ಣೀರು ಗಿಣ್ಣೀರೆಲ್ಲ ಹಾಕಕ್ಕೆ ಹೋಗ್ಬೇಡ. ನನಗೆ ಕಣ್ಣಲ್ಲಿ ರಕ್ತನೇ ಬಂದ್ಬಿಡ್ತದೆ. ಅದೇನು ನೀನು ಹಂಗಿರೋದು? ಖುಷಿಯಾಗಿರು ನೀನು. ಏನು ಹೋಯ್ಕಿಲ್ಲ ಕತೆ. ಯಾವತ್ತಿದ್ರು ನೀನು ನನ್ನ ನೋಡ್ಕತೆ. ನೀನು ಯಾಕಂಗೆ ಅನ್ಕೊಂಡು ನೀನು ಏನೇನೋ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಸುಮ್ಮನೆ ಏನು ಹೋಯ್ಕಿಲ್ಲ. ಯಾವತ್ತಿದ್ರು ನೀನು ನನ್ನವಳು. ಹಂಗೆ ಆಗಕ್ಕೆ ನಾನು ಬಿಡೋದು ಇಲ್ಲ, ಏನೂ ಇಲ್ಲ ಕತೆ. ಏನು ಮಾಡ್ತಿದ್ದೀಗ? ಹುಷಾರಾಗಿರು. ಏನು ಹೋಯ್ಕಿಲ್ಲ ಕತೆ. ಬರ್ತೀನಿ ನಾನು. ನಿನ್ಗೆ ಏನಾರು ಒಂದು ಏರ್ಪಾಡು ಮಾಡೋಕ್ಕಾಯ್ತದೆ. ನೀನು ಅವ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಬೇಡ, ಮನೆ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ ನೀನು. ನಾನಿಲ್ವಾ? ನೀನು ಅಳಿಬೇಡ, ಸುಮ್ಮನಿರು. ನಿನ್ನ ಬಿಟ್ಟುತ್ತೆ ಅಂತೂ ನಾನು ಇರೋಕ್ಕೆ ಇಲ್ಲ ಕಣೆ ಕಾವೇರಿ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ. ನೀನಿಲ್ದೇ ನಾನಂತೂ ಇರೋಕ್ಕಿಲ್ಲ, ಅವ್ನುಗಳಿಗೂ ಇರೋಕ್ಕಿಲ್ಲ ನಾನು. ನೀನು ಬಿಟ್ಬಿಟ್ಟಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ನನಗೆ. ನೀನಿದ್ದೀಯೋ ಏನೋ ಗೊತ್ತಿಲ್ಲ, ನೀನು ಬಿಟ್ಬಿಟ್ಟಂತೂ ನಾನು ಇರೋಕ್ಕಿಲ್ಲ. ಯಾವ ಮಾತು ಅಂದ್ಬಿಟ್ಟು ಮಾತಾಡಿ ನೀನು. ಮನೇಲಿ ಯಾರು ಒಪ್ತಾ ಇಲ್ಲ. ಅವನಿಗೆಲ್ಲೋ ನನ್ನ ನಿನ್ನ ವಿಚಾರ ಗೊತ್ತಾಗ್ಬಿಟ್ಟದೆ ಅನ್ನಂಗದೆ. ಅದಕ್ಕೆ ಭಾರಿ ಸ್ಟ್ರಿಕ್ಟ್ ಮಾಡ್ತಾವಳೆ. ಮದುವೆನೆಲ್ಲ ಆತಾತ್ರವಾಗಿ ಮುಗಿಸಿಡ್ಬೇಕು. ಈ ಮದುವೆನೆಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕನೂ ಸೇರ್ಕೊಂಡು, ನಮ್ಮ ಭಾವರೆಲ್ಲ ಸೇರ್ಕೊಂಡು ನನ್ನ ಮದುವೆ ಮಾಡೋಕೆ ನೋಡ್ತಾ ಕೂತವ್ರೆ. ನನಗೆ ಯಾರು ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ನನಗೆ ಅವ್ರಿಗೆ ಹೇಳ್ಕೊಂಡ್ರು ಅವರು ನನ್ನ ನಿನ್ನ ಕೊಟ್ಟು ಮದುವೆನೂ ಮಾಡೋಕ್ಕಿಲ್ಲ. ನಮ್ಮ ಅಪ್ಪ ನಮ್ಮ ಅವ್ವನ್ನ ಒಪ್ಪಿಸ್ಬಿಟ್ಟು, ನಮ್ಮ ಅಕ್ಕನ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಳಕ್ಕಂತೂ ಆಯ್ಕಿಲ್ಲ. ಅವ್ರು ಒಪ್ಪೋದು ಇಲ್ಲ. ಅವ್ರು ನನಗೆ ಏನು ಮಾಡಬೇಕು ಅಂತ ಒಂದು ಗೊತ್ತೈತಿಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ. ಭಾರಿ ಬೇಜಾರಾಗ್ಬಿಟ್ಟದೆ. ನೀನು ಬಿಟ್ಬಿಟ್ಟಿರೋ ಶಕ್ತಿನೂ ನನಗಿಲ್ಲ. ಈಗ ಏನು ಮಾಡನೆ? ಎದ್ರುಕೋಬೇಡ. ನಾನು ಏನು ಆಯ್ಕಿಲ್ಲ. ನೋಡು, ನಿಮ್ಮ ಮನೆಯಲ್ಲಾರು ಒಪ್ಪಿಸ್ಬಿಟ್ಟು ಹೆಂಗಾರು ಮಾಡಿ ಕರ್ಕೊಂಡಾರು ಬಾ ಮನೆಗೆ. ಆಗಾರು ಒಪ್ಪಿಟ್ಕೊಂಡಾರು ಏನು ಹಂಗ್ಬಿಟ್ಟು ನೀನಾರು ಏನಾರು ಮಾಡಬೇಕು. ಇಲ್ಲಾಂದರೆ ನಾನು ಹೇಳಿದ್ರೆ ಕೇಳೋಕ್ಕಿಲ್ಲ. ನಾನು ಅನ್ಕೊಂಡಿದ್ದೆ ಅವ್ವ ಸರಿ ತಡೆನ ಸ್ವಲ್ಪ ದಿವಸ ಅವ್ಳಿಗೆ ಹೆಂಗಾರು ಹೇಳ್ಬಿಟ್ಟು ಒಪ್ಸೋಕಾಯ್ತದೆ, ಒಪ್ಪಿಸ್ಬಿಟ್ಟು ಮದುವೆ ಆಗೋದಂತ. ಅವ್ವ ಒಪ್ಪಕ್ಕಿಲ್ಲ. ಅವತ್ತು ಬೈದ್ಬಿಟ್ಲು. ಬಡವ್ರ ಮಕ್ಕಳು ಮಡಗ್ದಂಗೆ ಇರಬೇಕು, ಸುಮ್ಮನೆ ಇರಬೇಕು. ಅವ್ರ ತಂಟೆಗೆ ಹೋಗ್ಬಾರ್ದು. ಯಾರು ಮದುವೆ ಮಾಡಿ ಕಳಿಸ್ತೀವಿ ಅವ್ರನ್ನ ನೋಡ್ಬಿಟ್ಟು ಸುಮ್ಮನೆ ಮದುವೆ ಆಗ್ಬಿಟ್ಟು ಜೀವನ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ಹಿಂಗೆ ಆಡಬೇಡ್ದು ಅಂದ್ಬಿಟ್ಟು ಅವ್ವ ಬೋದ್ಬಿಟ್ಲು. ನಾನು ಭಾರಿ ಪ್ರಯತ್ನ ಮಾಡಿದೆ ಹೇಳದ ಅಂತ. ಹೇಳೋಕ್ಕಾಗಲಿಲ್ಲ. ನಮ್ಮ ಅಕ್ಕನಿಗಾರು ಹೇಳದ ಅನ್ಕೊಂಡು ಇದನ್ನ ನಮ್ಮ ಅಕ್ಕನೂ ಭಾರಿ ಸ್ಟ್ರಿಕ್ಟ್ ಆಗವಳೆ. ಅವಳಿಗೂ ಇಂಥ ವಿಚಾರ ಇಲ್ಲ ಅಂದರೆ ಐಕಿಲ್ಲ. ಅವಳಿಗೂ ನಮ್ಮ ಅವ್ವನ ಜೊತೆ ಸೇರ್ಕೊಂಡು ಹಂಗಿರ್ಬೇಕು, ತೋರಿಸಿದವ್ರ ಜೊತೆ ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊ ಕೂತವ್ರೆ. ಏನು ಮಾಡೋದು ಈಗ? ನನಗೊಂದು ಗೊತ್ತೈತಿಲ್ಲ. ನೀನು ಏನು ಧೈರ್ಯ ಕೊಡ್ತಿಲ್ಲ. ಈಗ ಏನು ಮಾಡೋದು? ನೀನು ಮೊದಲು ಅಳೋದು ನಿಲ್ಸು. ಈಗ ನೀನು ಅಳೋದು ನಿಲ್ಸಿದ್ರೆ ಎಲ್ಲ ಸರಿ ಆಯ್ತದೆ. ಅಳೋದು ನಿಲ್ಸು ಮೊದಲು.
ನೀನೇನು ತಲೆ ಕೆಡ್ಸ್ಕೊಬೇಡ. ನಾನು ಇವನಿ ಏನಾದರೂ ಆದರೂ ಸಿಕ್ಕಿಲ್ಲ. ನಾನು ನಿನ್ನ ಮದುವೆ ಆಗದೆಯಾ, ತಲೆ ಕೆಡ್ಸ್ಕೊಬೇಡ ನೀನು. ಸುಮ್ಮನಿರು, ಯಾಕಂಗೆ ತಲೆ ಕೆಡ್ಸ್ಕೊಂಡು ತಲೆಗೆಲ್ಲ ಕೆಡ್ಸ್ಕೊಳಕ್ಕೆಲ್ಲ ಹೋಗ್ಬೇಡ. ಆರಾಮಾಗಿರು. ನಾನು ಇವನಿ ತಲೆಗೆ ಕೆಡ್ಸ್ಕೊಳ್ಳೇಬೇಡ ನೀನು. ನಾನು ಇವನಿ ಅಂತ ಎಷ್ಟಲ್ಲಿ ಹೇಳೋದು. ಅಲ್ಲ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅದೇ ಕಂಗಂದಿರಿ, ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ. ಸಾವಿರ ಪಟ್ಟು ನಂಬಿಕೆ ಇದೆ, ಸಾವಿರ ಏನು ಭಾರಿ ನಂಬಿಕೆ ಇದೆ. ಲೆಕ್ಕಕ್ಕೆ ಐಕಿಲ್ಲ, ಅದಕ್ಕೆ ತಾನೇ ನಾನು ನಿಮ್ಗೆ ಅಷ್ಟು ಪ್ರೀತಿಸ್ತಿರೋದು. ನಂಬಿಕೆ ಇಲ್ದಾನೆ ಇದೆಲ್ಲ ನಿಮ್ಗೆ ಹೇಳ್ತಿದ್ದನ್ನ. ನನ್ನ ಮೇಲೆ ನಿಮಗೆ ನಂಬಿಕೆ ಇದ್ದದ, ನನ್ನ ಪ್ರೀತಿ ಮಾಡ್ತಿದ್ದೀರಾ ಇಲ್ವೋ ಹೇಳ್ಬಿಡಿ. ಸುಮ್ಮನೆ ಕಾಲ ಕಳೆಯಕ್ಕೆ ಮಾಡ್ತಿದ್ದೀರಾ ಏನು ಎತ್ತವ ಅಂತ. ಏನು ಕಾವೇರಿ ನಿನ್ನ ಮಾತಿನ ಅರ್ಥ? ಹಾಂ, ನಾನು ಹೋಗಿ ಬೇರೆ ಮದುವೆ ಆಗ್ಬಿಡ್ತೀನಿ ಅಂತವಾ? ಯಾಕೆ ಬೇರೆ ಮದುವೆ ಆಗನೆ, ಕೆರೆನ ಬಾವಿನ ನೋಡ್ಕೊತೀನಿ. ಬಿಡ್ತು ಅನು. ನಿನಗೇನಾರು ಆದರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇಯ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅವಾಗ ಇವಾಗ ಬಂದ್ಬಿಟ್ರೆ ಅವ್ರಿಗೆ ಬೈದ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಫೋನ್ ಮಾಡಬೇಡ ನಿಂದ ಅಮ್ಮಯ್ಯ, ಸದ್ಯಕ್ಕೆ ನಾನು ಮಾಡಗಂಟ ನೀನು ಫೋನ್ ಮಾಡಕ್ಕೆ ಹೋಗ್ಬೇಡ, ಮೆಸೇಜ್ನು ಮಾಡಬೇಡ ಆಯಿತಾ? ಆಮೇಲೆ ಇತ್ತಾಗೆಲ್ಲ ಬರಬೇಡ ನೀನು. ಆಮೇಲೆ ಯಾರಿಗೂ ಏನೂ ಹೇಳಕ್ಕೆ ಹೋಗ್ಬೇಡ. ನಮ್ಮ ಊರಲ್ಲಿ ಸರಿ ಇಲ್ಲ, ಅಕ್ಕಪಕ್ಕದಲ್ಲಿ ಜನ ಸರಿ ಇಲ್ಲ. ಇಲ್ಲ ಬಿಡು, ಅವತ್ತಿಂದ ನೀನು ನೋಡೋಕ್ಕೆ ಏನಾಗಿದ್ರು ನಿನ್ನ ಮಾತಿಗೆ ಬೆಲೆ ಕೊಟ್ಕೊಂಡು ನಾನು ಏನೂ ಹೇಳಿಲ್ಲ. ಈತ ಬಂದು ಇಲ್ಲ, ಫೋನು ಮಾಡಿಲ್ಲ, ಮೆಸೇಜು ಮಾಡಿಲ್ಲ. ಸುಮ್ಮನೆ ನನ್ನಿಂದ ನಿನಗೆ ತೊಂದರೆ, ಮನೇಲಿ ನೀನು ಕಷ್ಟ ಅನುಭವಿಸ್ತಿದ್ದಿ ಅಂದ್ಬಿಟ್ಟು. ಇಲ್ಲ ಕದ್ಬಿಡು, ತಲೆ ಕೆಡಿಸ್ಕೊಬೇಡ ನನ್ನ ಬಗ್ಗೆ. ನನ್ನಿಂದ ಏನೂ ತೊಂದರೆ ಆಗಿಲ್ಲ. ಆದರೆ ಫೋನ್ ಮಾಡೋದು ಮಾತ್ರ ಮರಿಬೇಡ ಹಂಗೆ ಅಂದ್ಬಿಟ್ಟು. ಇಲ್ಲ ಇಲ್ಲ, ಗ್ಯಾರಂಟಿಯಾ? ನಾನು ಫೋನ್ ಮಾಡ್ತೀನಿ. ಯಾವಾಗ ಫೋನ್ ಫ್ರೀ ಆಯ್ತದೆ ಮಾಡ್ತೀನಿ. ಅಲ್ಲಿ ಗಂಟು ಮಾಡೋಕೆ ಆಯ್ಕಿಲ್ಲ, ಇನ್ನೇನು ಮಾಡೋದು? ಅಲ್ಲ, ನಾನೇ ಒಂದು ಫೋನ್ ಕೊಡ್ತೀನಿ, ಗುಟ್ಟಾಗಿ ಮುಡಿಕು ಅಂದ್ರೆ ನೀನು. ಬೇಡ ಬೇಡ, ನಾನು ಹಿಂಗೆ ಮಡಿಕೊಳ್ಳೋಣ ಗೊತ್ತಾಗ್ಬಿಡ್ತದೆ. ಎಷ್ಟು ಚೆನ್ನಾಗೆಲ್ಲ ಮುಡಿಕೊಂಡಿಲ್ಲ, ಒಂದು ಫೋನ್ ಮುಡಿಕೊಳ್ಳೋಕೆ ನೀನು ಹಿಂಗೆ ಆಡ್ತಿದ್ದಿಲ್ಲ ನೀನು. ಇಲ್ಲಕ್ಕ ಸುಮ್ಮನಿರು, ಗೊತ್ತಾಗ್ಬಿಡ್ತದೆ ಮನೇಲಿ. ಅದಕ್ಕೆ ನೀನು ಏನಾದ್ರು ತಗೊಟ್ಟಿರವ, ನಾನು ಏನು ಇಸ್ಕೊಳಕಿಲ್ಲ ಗೊತ್ತಾ? ನೀ ತಗೊಡ್ತಿರ್ತಿದ್ದಿ ಗೊಂಬೆ ಬಟ್ಟೆ ಅವನ್ನೆಲ್ಲನೂ. ನಾನು ಎಷ್ಟು ಕೊಟ್ಟಿದ್ದೀನಿ, ನಾನು ಬೇಡ ಅಂತ ವಾಪಸ್ ಕೊಟ್ಟಿಲ್ವ? ಮನೇಲಿ ಗೊತ್ತಾಯ್ತದೆ ಎಲ್ಲಿ ಬತ್ತು ಏನು ಎತ್ತ ಎಲ್ಲನೂ ಕೇಳ್ತಾರೆ. ನಮ್ಮ ಅಕ್ಕ ತಗೊಂಡಿದ್ದು ಹಂಗೆ ಹಿಂಗೆ ಏನು? ಇಲ್ಲ ಇಲ್ಲ, ನಮ್ಮ ಮನೇಲಿ ನಡೆಯೋ ವಿಚಾರ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಗೊತ್ತಾಯ್ತದೆ. ಹಂಗೆಲ್ಲ ಮೋಸ ಗೀಸ ಮಾಡೋಕೆ ಆಯ್ಕಿಲ್ಲ. ಅದಕ್ಕೆ ನೀನು ಅಷ್ಟು ತಂದು ಕೊಟ್ರು ನಾನು ಬೇಡ ಬೇಡ ಅಂತ ಕಳಿಸ್ತೀನಿ. ಬರೀ ನೀನು ತಿನ್ನೋದು ತಂದರೆ ಮಾತ್ರ ಅಲ್ಲೇ ನಿನ್ನ ಜೊತೆಗೆ ತಿಂದ್ಬಿಟ್ಟು ಬಂದಿರೋದು ಅಷ್ಟೇ. ನಾನು ಇಲ್ಲಿವರೆಗೆ ಏನಾದ್ರು ತೆಗಿಸ್ಕೊಂಡಿದ್ದೇನೆ, ನಿನ್ನ ದೋಸ್ತು ಏನಾದ್ರು ಇಸ್ಕೊಂಡಿದ್ದಾನೆ ಗೊತ್ತಾಗ್ಬಿಡ್ತದೆ. ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಅದಕ್ಕೆ ನಾನು ಏನು ಇಸ್ಕೊಳಕ್ಕಿಲ್ಲ. ಅಂಥದ್ರಲ್ಲಿ ಫೋನ್ ತಗೋಗು ಅಂತಿಲ್ಲ, ಬೇಡ ಸುಮ್ಮನಿರು. ಇದ್ರಲ್ಲೇ ಮಾಡ್ತೀನಿ. ಮೊದಲು ನಮ್ಮವ್ವ ಕೆಲ್ಸಕ್ಕೆ ಹೋಯ್ತಿತ್ತು, ಇನ್ನು ಫೋನ್ನ ಕೊಟ್ಬಿಟ್ಟು ಏನು ಫೋನ್ ಇಲ್ವಾ ಇತ್ತೀಚೆಗೆ ಯಾಕೋ ಕಣೆ ಅವ್ವ ಫೋನ್ ನನಗೆ ಬೇಕು ಕೊಡು ಹೊಲಕ್ಕೆ ಅಂದ್ಬಿಟ್ಟು ಅವ್ವ ಇಸ್ಕೊಂಡ್ಬಿಟ್ಟೈತದೆ. ಮನೇಲಿ ಫೋನ್ ಮಾಡ್ಬಿಟ್ಟು ಹೋಯ್ತಾ ಇಲ್ಲ ಇತ್ತೀಚೆಗಂತೂ. ಆಮೇಲೆ ದಿಢೀರಂತ ಹುಡುಗನ ಕರ್ಕೊಬಂದ್ಬಿಡ್ತು. ಅವ್ರು ಬೇರೆ ಬಂದ್ಬಿಟ್ಟು ನಮ್ಗೆ ಒಪ್ಪಿಗೆ ಆಗ್ಬಿಟ್ಟದೆ ಅಂತ ಬೇರೆ ಹೇಳವ್ರೆ. ಅವರು ಗಂಡನ ಮನೆ ನೋಡ್ಕೊಬರ್ತೀನಿ ಅಂತ ಹೋಗವ್ರೆ. ಅಳ್ಬೇಡ, ಸುಮ್ಮನಿರು ನೀನು. ಎಲ್ಲ ಕೊಳ್ಳು ಕುಂಚಿ ಹಂಗೆ ಅಳ್ಬೇಡ ನೀನು. ಹೊಸ ಧೈರ್ಯ ತಗೋ, ಏನೂ ಆಗಲ್ಲ. ಮದುವೆ ಆದ್ರೆ ತಾನೇ, ತಲೆ ಕೆಡಿಸ್ಕೊಬೇಡ ನೀನು. ನನಗೆ ಯಾಕೋ ಭಯ ಆಯ್ತದೆ, ನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅವ್ರನ್ನ. ಸರಿ, ನೀ ತಲೆ ಕೆಡಿಸ್ಕೊಬೇಡ. ನಾನು ಇವ್ನಿ, ನೀ ತಲೆ ಕೆಡಿಸ್ಕೊಬೇಡ ಅಂತ ಅಂತಿರೋದು. ಸರಿ ಸರಿ ಬರ್ತೀನಿ. ಸರಿ, ಹುಷಾರು. ಐ ಲವ್ ಯು ಕಾವೇರಿ ಚಿನ್ನು. ಲವ್ ಯು ಟು. ಅಳ್ಬೇಡ, ಕಣ್ಣೀರು ಒರೆಸ್ಕೊ. ನೀನು ನಗ್ನಗ್ತಾ ಇದ್ರೆ ಚಂದ. ಸರಿ, ಲವ್ ಯು ಬಂಗಾರ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಡ್ತೀರಿ ಬರೋದನ್ನ.